ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಾಡು ಮಾವಿನ ಹಣ್ಣು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಕಾಡು ಮಾವಿನ ಹಣ್ಣೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನೋಡಿ ಈ ರೀತಿ ಬರುತ್ತೆ. ಇದಕ್ಕೆ ನಮ್ಮ ಕಡೆ ಕಾಡು ಮಾವಿನ ಹಣ್ಣು ಅಂತ ಹೇಳ್ತೀವಿ. ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ. ಇದು ನೋಡಿ, ಫಸ್ಟಿಗೆ ಇದನ್ನ ನಾನು ಚೆನ್ನಾಗಿ ತೊಳೆದಿಟ್ಕೊಂಡು ಈ ಥರ ಮೇಲೆ ಸಿಪ್ಪೆನೆಲ್ಲ ನಾನಿಲ್ಲಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆನೆಲ್ಲ ಎಸೆಯೋಕ್ಕೆ ಹೋಗಬೇಡಿ. ಸಿಪ್ಪೆನೆಲ್ಲ ಚೆನ್ನಾಗಿ ಅದ್ರ ರಸವನ್ನೆಲ್ಲ ತೆಗೆದು ಸೈಡಿಗೆ ಇಟ್ಕೊಳ್ಳಿ, ಅಂದರೆ ಅದು ಸಾಂಬಾರಿಗೆ ಬೇಕಾಗುತ್ತೆ. ಈ ಥರ ನೋಡಿ, ನಾನೀಗ ಇರೋದನ್ನೆಲ್ಲ ನಾನಿಲ್ಲಿ ಚೆನ್ನಾಗಿ ಸಿಪ್ಪೆನೆಲ್ಲ ಅಂದರೆ ಸಪ್ರೇಟ್ ಮಾಡಿಬಿಟ್ಟು ತಗೊಂಡಿದ್ದೀನಿ. ಫೈನಲಾಗಿ ನಮಗೆ ನೋಡಿ ಇಷ್ಟು ಸಿಕ್ಕಿದೆ. ಇದನ್ನ ನೀವು ಒಂದ್ಸಲಿ ಚೆನ್ನಾಗಿ ಸ್ವಲ್ಪ ಕೈಯಲ್ಲಿ ಕಿವುಚ್ಬಿಟ್ಟು ತಗೊಳ್ಳಿ. ಯಾಕಂದರೆ ಉಪ್ಪು ಖಾರನೆಲ್ಲ ಸ್ವಲ್ಪ ಚೆನ್ನಾಗಿ ಎಳ್ಕೊಳ್ಳಿ ಅನ್ನೋಕ್ಕೋಸ್ಕರ ಒಂದು ಸ್ವಲ್ಪ ಇಲ್ಲಿ ಕಿವುಚ್ಬಿಟ್ಟು ತಗೊಳ್ತೀವಿ. ಈಗ ಒಂದು ಪಾತ್ರೆಗೆ ನಾವಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಇಂಗು, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆಗಿರಬೇಕು. ನೀವು ಬೇಕಾದರೆ ಸ್ವಲ್ಪ ಜೀರಿಗೆ ಬೇಕಾದ್ರೆ ಬಳಸ್ಬೋದು. ನಾನಿಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆನ ಬಳಸಿಲ್ಲ. ಕರಿಬೇವಿನ ಸೊಪ್ಪು ಖಾಲಿಯಾಗಿತ್ತು, ಫ್ರೆಶ್ ಆಗಿತ್ತು, ಹಾಗಾಗಿ ನಾನಿಲ್ಲಿ ಬಳಸಿಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಅದೆಲ್ಲ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸಖತ್ ಕಲರ್ಫುಲ್ಲಾಗೂ ಕಾಣಿಸ್ತಾ ಇದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇದನ್ನ ನೀವು ರೊಟ್ಟಿ, ಚಪಾತಿ ಅದ್ರ ಜೊತೆ ಎಲ್ಲ ತಿನ್ನೋದಕ್ಕಿಂತ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನಿ. ಮಾತ್ರ ಸಾಂಬಾರು ಮಾತ್ರ ಒಂದು ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು. ಸಖತ್ತಾಗಿರುತ್ತೆ ಮಾತ್ರ. ಈ ಮಳೆಗಾಲಕ್ಕಂತೂ, ಚಳಿಗಂತೂ ಎಷ್ಟು ತಿಂದ್ರೂ ಸಾಲಲ್ಲ. ನಿಮಗೆ ಬೇಜಾರು ಅನಿಸಲ್ಲ. ನೀವು ಈ ಥರ ಟ್ರೈ ಮಾಡಲೇಬೇಕು. ಈ ಥರ ಮಾವಿನ ಹಣ್ಣು ಸಿಕ್ಕಿದರೆ ಬೇರೆ ಅಂದರೆ ದೊಡ್ಡ ದೊಡ್ಡ ಮಾವಿನ ಹಣ್ಣಲ್ಲಿ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ಇದು ಮಾತ್ರ ಸಿಗುತ್ತಲ್ಲ ಚಿಕ್ಕ ಚಿಕ್ಕದು, ಇದರಲ್ಲಿ ಮಾತ್ರ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಅದು ಬಿಸಿ ಅನ್ನದ ಜೊತೆ ತಿನ್ನಲೇಬೇಕು ನೀವು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.